ಅಬ್ದುಲ್ ಕಲಾಂ ಅವರ ಸ್ಫೂರ್ತಿದಾಯಕ ನುಡಿಮುತ್ತುಗಳು. ಕನಸುಗಳು ನಿದ್ರೆಯಲ್ಲಿ ಬರುವುದಲ್ಲ, ನಿನ್ನನ್ನ ನಿದ್ರಿಸದಂತೆ ಮಾಡುವುದೇ ನಿಜವಾದ ಕನಸು. ಇದರ ಅರ್ಥ ಗುರಿ ದೊಡ್ಡದಾಗಿರಬೇಕು, ಅದಕ್ಕಾಗಿ ಶ್ರಮಿಸಬೇಕು. ನೀನು ಬದಲಾವಣೆಯನ್ನ ಬಯಸಿದರೆ ಮೊದಲು ನೀನೇ ಬದಲಾಗಬೇಕು. ಇದರ ಅರ್ಥ ಉತ್ತಮ ಸಮಾಜಕ್ಕೆ ನಮ್ಮಲ್ಲೇ ಆರಂಭ ಬೇಕು ಎಂಬುದಾಗಿದೆ. ವಿಫಲತೆಗೆ ಅಂತ್ಯವಲ್ಲ, ಅದು ಯಶಸ್ಸಿನ ಮೊದಲ ಹಂತ. ಇದರ ಅರ್ಥ ಸೋತರೂ ಧೈರ್ಯ ಕಳೆದುಕೊಳ್ಳಬಾರದು. ಉತ್ತಮ ಪುಸ್ತಕಗಳು ಮತ್ತು ಉತ್ತಮ ಸ್ನೇಹಿತರು ಜೀವನವನ್ನು ಸುಂದರಗೊಳಿಸುತ್ತವೆ. ಇದರ ಅರ್ಥ ಒಳ್ಳೆಯ ಓದು ಮತ್ತು ಸ್ನೇಹ ಅಗತ್ಯ. ಶ್ರೇಷ್ಠತೆಯನ್ನು ಸಾಧಿಸಬೇಕೆಂದರೆ ಶ್ರೇಷ್ಠವಾಗಿ ಯೋಚಿಸಬೇಕು. ಇದರ ಅರ್ಥ ಒಳ್ಳೆಯ ಚಿಂತನೆ ಯಶಸ್ಸಿಗೆ ದಾರಿ. ಯುವಕರು ದೇಶದ ಭವಿಷ್ಯ, ಅಂದರೆ ಮಕ್ಕಳು ಮತ್ತು ಯುವಕರೇ ಭಾರತದ ಶಕ್ತಿ ಎಂಬುದಾಗಿದೆ. ಜೀವನದಲ್ಲಿ ಗುರಿ ಇಲ್ಲದಿದ್ದರೆ ಯಶಸ್ಸಿಗೂ ದಾರಿಯಿಲ್ಲ. ಇದರ ಅರ್ಥ ಸ್ಪಷ್ಟ ಗುರಿ ಹೊಂದಿರಬೇಕು ಎಂಬುದಾಗಿದೆ. ಕಠಿಣ ಪರಿಸ್ಥಿತಿಗಳು ಶಕ್ತಿಶಾಲಿಗಳನ್ನು ರೂಪಿಸುತ್ತವೆ. ಇದರ ಅರ್ಥ ಕಷ್ಟಗಳು ನಮಗೆ ಬಲವನ್ನು ಕೊಡುತ್ತದೆ. ಶಿಕ್ಷಣವೇ ಸಮಾಜವನ್ನು ಬದಲಿಸುವ ಮೂಲ ಅಸ್ತ್ರ. ಇದರ ಅರ್ಥ ಓದು ಜೀವನ ಮತ್ತು ದೇಶವನ್ನು ಉತ್ತಮಗೊಳಿಸುತ್ತದೆ. ನಂಬಿಕೆ ಪ್ಲಸ್ ಶ್ರಮ ಯಶಸ್ಸು. ಇದರ ಅರ್ಥ ಆತ್ಮವಿಶ್ವಾಸ ಮತ್ತು ದುಡಿಮೆ ಇದ್ದರೆ ಜಯ ಖಂಡಿತ ಎಂಬುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.